ನಮಸ್ಕಾರ ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಹಿಂದೂ ಜನಜಾಗೃತಿ ಸೇವಾ ಸಮಿತಿ ವತಿಯಿಂದ ಜನವರಿ 22, 2026 ರಂದು ರಾಮತೀರ್ಥ ಮಂದಿರದ ವತಿಯಿಂದ ದೀಪೋತ್ಸವ ಆಚರಣೆ ಮಾಡಲಾಗುವುದು ಎಂದು ಲಿಂಗಾರೆಡ್ಡಿ ಅವರು ಹೇಳಿದರು. ಈ ಕುರಿತು ಒಂದು ವರದಿ. ಪ್ರಥಮವಾಗಿ ಭಾರತ ಮಾತೆಯಾದಂಥ ಮಹಾಶಕ್ತಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಸರಡಿಗೆ ಶಕ್ತಿಪೀಠದ ಮಹಾಮಾತೆಯನ್ನು ಕೂಡ ಅನಂತ ರೀತಿಯಿಂದ ದೀರ್ಘ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಪತ್ರಿಕೆಯ ವರದಿಯ ಒಂದು ಹೇಳಿಕೆ ಕಲಬುರಗಿ ಮಹಾನಗರದಲ್ಲಿ ಇರತಕ್ಕಂಥ ಪ್ರತಿ ವರ್ಷದ ಪದ್ಧತಿಯಂತೆ ಸಂಪ್ರದಾಯದಂತೆ ಕೂಡ ಈ ವರ್ಷ ಕೂಡ ನಮ್ಮ ರಾಮತೀರ್ಥ ಇರತಕ್ಕಂಥ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೆವು. ಈ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಶರಣಯ್ಯ ಸ್ವಾಮಿಗಳಾಗಲಿ, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಮ್ಮ ಶಶಿಕಾಂತ್ ದೀಕ್ಷಿತ್ ಅವರಾಗಲಿ, ಉಪಾಧ್ಯಕ್ಷರಾದಂಥ ನಮ್ಮ ಪ್ರಭು ಕಲ್ಶೆಟ್ಟಿಯವರಾಗಲಿ, ಅದೇ ರೀತಿ ಇರ್ತಕ್ಕಂಥ ನಮ್ಮ ಸಂಜು ಪಾಟೀಲ್ ಅವರಾಗಲಿ, ಅದೇ ರೀತಿ ನಾಗಣ್ಣ ಕೋಳ್ಕೂರ್ ಅವರಾಗಲಿ, ಮತ್ತು ಹಿರಿಯ ಮುಖಂಡರು ರಾಜಕೀಯ ಧುರೀಣರಾದಂಥ ನಮ್ಮ ಸುಭಾಷ್ ಬೀರದವರಾಗಲಿ, ಆಮೇಲೆ ರೈತ ಸಂಘದ ವಿಶೇಷ ಇರತಕ್ಕಂಥ ನಮ್ಮ ದಯಾನಂದ ಪಾಟೀಲ್ ಅವರಾಗಲಿ, ಅನೇಕರನ್ನು ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗೋದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾದರೆ ಪತ್ರಿಕಾ ವರದಿಯ ಹೇಳಿಕೆ ಭಾಳ ವಿಶೇಷ ಅಂತ ಹೇಳಬೇಕಾಗ್ತದೆ. ಇಂಥ ಒಂದು ಪತ್ರಿಕಾ ಹೇಳಿಕೆದ ತಾವು ಕೂಡ ಪ್ರತಿಯೊಂದು ತಮ್ಮದೇ ಆದಂಥ ಒಂದು ಚಾಲನೆ ಏನಿರ್ತದೋ ಅಥವಾ ಒಂದು ಯೂಟ್ಯೂಬ್ ಏನಿರ್ತೋ, ಪತ್ರಿಕಾ ಮಾಧ್ಯಮ ಏನಿರ್ತದೋ ಅದರ ಮುಖಾಂತರ ಪ್ರತಿಯೊಂದು ಮನಮುಟ್ಟುವಂಥ ಒಂದು ಕೆಲಸ ತಾವು ಮಾಡಬೇಕು. ತಮ್ಮ ಸೇವೆ ಭಾಳ ಅಮೋಘ ಅಂತ ಹೇಳಬೇಕಾಗ್ತದೆ. ಅದರ ಜೊತೆಗೆ ಆಳಂದ ಒಂದು ಚೆಕ್ ಪೋಸ್ಟ್ನಿಂದ ರಾಮತೀರ್ಥದವರಿಗೆ ನಡೀತಕ್ಕಂಥ ಅನೇಕ ಶರಣರ ಮಹಾತ್ಮರ ಶಿವಾಚಾರ್ಯ ಸ್ವಾಮಿಗಳ ಒಂದು ಮೆರವಣಿಗೆ ಮುಖಾಂತರ ಕೂಡ ಇಲ್ಲಿ ರಾಮತೀರ್ಥದವರಿಗೆ ಹೋಗ್ತದೆ. ಅಲ್ಲಿಂದ ಆ ರಾಮತೀರ್ಥದಲ್ಲಿ ಧರ್ಮಸಭೆಗಳು ನಡೆಯೋದ್ರ ಜೊತೆಗೆ ದೀಪೋತ್ಸವ ಕೂಡ ನಡೀತಾ ಇದೆ. ಇಂಥ ಒಂದು ದೀಪೋತ್ಸವಕ್ಕೂ ಕೂಡ ಎಲ್ಲರೂ ತನು ಮನ ಧನವನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿ ಜೊತೆಗೆ ತಾವೆಲ್ಲ ಆಶೀರ್ವಾದ ಪಡೆಯುವಂತರಾಗಬೇಕು. ಆ ದಿನಾಂಕ 22/1/2026 ಗುರುವಾರ ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮ ಕೂಡ ನಾವು ಬರ್ತಾ ಇದ್ದೇವೆ. ನಮ್ಮ ಶರಣಯ್ಯ ಸ್ವಾಮಿಗಳ ಜೊತೆಗೆ ಅನೇಕ ಹರಗುರು ಚರಮೂರ್ತಿಗಳು, ಸಾಧು ಸಂತರ ಅವರೂರೆನ್ನದೇ ಸರ್ವ ಸಮಾಜದವರು, ಇಲ್ಲಿ ಜಾತಿ ಭೇದ ವರ್ಣ ವರ್ಗ ಯಾವುದೇ ಇರಲಾರ್ದಂಥ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರೋದ್ರ ಜೊತೆಗೆ ಪತ್ರಿಕಾ ವರದಿಗಾರರನ್ನು ಕೂಡ ಬಹಳಷ್ಟು ಇದಕ್ಕೆ ಸಹಕರಿಸ್ತಾರೆ ಅನ್ನುವ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.